ಇನ್ನು ಎಸ್.ಎಂ. ಕೃಷ್ಣ ಅವರ ಫ್ಯಾಮಿಲಿ ಫೋಟೋಸ್, ಅವರ ರಾಜಕಾರಣಿಗಳ ಜೊತೆ ತೆಗೆದುಕೊಂಡಂತಹ ಫೋಟೋಸ್, ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಂತಹ ಆ ಸ್ಮರಣಾರ್ಥದ ಫೋಟೋಸ್ ಅನ್ನು ಕೂಡ ಗಮನಿಸಬಹುದಾಗಿದೆ. ಇನ್ನು ಎಸ್.ಎಂ. ಕೃಷ್ಣ ಅವರು ಸಂಗೀತ ಕಾರ್ಯಕ್ರಮಗಳಲ್ಲಿ, ಈ ನಾಟಕ ಕಾರ್ಯಕ್ರಮಗಳಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವೈಯಕ್ತಿಕವಾಗಿ ಸಾಕಷ್ಟು ಇಂಟ್ರೆಸ್ಟ್ ಕೊಟ್ಟು ಭಾಗಿಯಾಗ್ತಾ ಇದ್ರು, ಕಲಾವಿದರಿಗೆ ಸಾಕಷ್ಟು ಸಹಾಯ ಮಾಡ್ತಾ ಇದ್ರು ಅನ್ನುವಂತಹ ಸಂಗತಿಯನ್ನ ವಿ ಸೋಮಣ್ಣನವರು ಮಾತಾಡ್ತಾ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಇನ್ನು ಸದಾಶಿವನಗರ ನಿವಾಸದಿಂದ ಮತ್ತಷ್ಟು ಲೈವ್ ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಕರೆಸ್ಪಾಂಡೆಂಟ್ ಗಣಪತಿ ಅವರಿಂದ. ಗಣಪತಿ, ಇನ್ನೇನು ಕೆಲವೇ ಕ್ಷಣ, ಸುಮಾರು 7:15ಕ್ಕೆ ಅಂತಿಮ ಯಾತ್ರೆಯನ್ನ ಹೊರಡಲಿದ್ದಾರೆ ಎಸ್.ಎಂ. ಕೃಷ್ಣ. ಅದಕ್ಕೆ ಸಕಲ ಸಿದ್ಧತೆಗಳು ಕೂಡ ಆಗ್ತಾ ಇವೆ, ಲೈವ್ ನಲ್ಲಿ ಗಮನಿಸ್ತಾ ಇದ್ದೀವಿ ನಾವು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಖಂಡಿತ ಸಭಾ, ಈಗಾಗಲೇ ಕೆಲವೇ ಕ್ಷಣಗಳಲ್ಲಿ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಒಂದಷ್ಟು ಮೆರವಣಿಗೆಯ ಮೂಲಕ ಅವರ ಗಣ್ಯರಿಗಿರ್ಬೋದು, ಹಾಗೆ ಅವರ ಸಾರ್ವಜನಿಕ ಅಭಿಮಾನಿಗಳಿಗೆ ತೋರಿಸಲಿಕ್ಕೆ, ಅದ್ರ ಜೊತೆಗೆ ದರ್ಶನ ಮಾಡಿಸಲಿಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಈಗ ಒಂದು ಪಾರ್ಥಿವ ಶರೀರದ ವಾಹನ ಅಂದರೆ ತೆರೆದ ವಾಹನದ ಮೂಲಕ ಅವರಿಗೆ ಯಾವೆಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿಕ್ಕೆ ನಿಟ್ಟಿನಲ್ಲಿ ಏನೇನಿದೆಯಾ ಆ ರೀತಿಯಿಂದ ಒಂದು ವಾಹನಗಳನ್ನು ನಾನು ನಿಮಗೆ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದೀನಿ. ನೋಡಿ, ಸಂಪೂರ್ಣವಾದಂಥ ಹೂವಿನ ಅಲಂಕಾರ, ತುಳಸಿ ಇರ್ಬೋದು, ರೋಸ್ ಇರ್ಬೋದು, ಹಾಗೆ ಸೇವಂತಿ ಹೂವಿನಿಂದ ಈಗಾಗಲೇ ಅಲಂಕಾರವನ್ನು ಮಾಡಿರುವಂಥದ್ದು ನೀವು ಗಮನಿಸ್ಬೋದು. ಇಲ್ಲಿ ಅಲಂಕಾರ ಮಾಡಿರುವಂತಹ ಸಿಬ್ಬಂದಿ ಕೂಡ ನಮ್ಮ ಜೊತೆಗಿದ್ದಾನೆ. ಅವ್ರ ಜೊತೆನೇ ಒಂದಷ್ಟು ವಿಚಾರಗಳನ್ನು ಕೇಳಿ ತಿಳ್ಕೊಳ್ಳುವಂತಹ ಮಾಡ್ತೀನಿ. ಯಾಕಂದರೆ ಯಶವಂತ್, ಈ ವಾಹನಗಳನ್ನು ಸಿದ್ಧಪಡಿಸಿದ್ದೀರಾ, ಏನೆಲ್ಲ ಹೂಗಳನ್ನು ಬಳಸಿದ್ದೀರಾ, ಜೊತೆಗೆ ಇದರ ಯಾರ ಸೂಚನೆ ಮೇರೆಗೆ ಇದನ್ನು ಸಿದ್ಧತೆಗಳಾಗ್ತಿದೆ ಅಂತ? ಸರ್, ಇದು ಹೂಗಳನ್ನು ನೋಡ್ತಾ ಇದ್ದಾರೆ ನೀವು. ಇದರಲ್ಲಿ ನಾವು ಕಟ್ ಫ್ಲವರ್ಸು ಮತ್ತು ನಾವು ಟ್ರೆಡಿಷನಲ್ ಅಂತ ಕರಿತೀವಿ. ಇದರಲ್ಲಿ ಸೇವಂತಿಗೆ ಅಂತ ಐತೆ, ಸೇವಂತಿಗೆ ಮತ್ತು ಇದು ರೋಸು, ಜಿಪ್ಸಿ, ವೈಟು, ಸ್ಟಾರ್ ವೈಟ್ ಫ್ಲವರ್ಸ್ ಅಂತ. ಸೊ ಇದರಲ್ಲಿ ಒಂದು ಸುಮಾರು ಒಂದು 150-200 ಮಾರು ತೊಗೊಂಡು ನಾವು ಮಾಡಿರೋದು. ಕಟ್ ಫ್ಲವರ್ಸು ಅಷ್ಟೇ ಬಂಚಸ್ ಲೆಕ್ಕ ತೊಗೊಂಡು ಮಾಡಿದ್ದೀವಿ. ಇದು ನಮಗೆ ಟೀಮ್ ಕಡೆಯಿಂದನೇ ಬಂತು ಆ್ಯಕ್ಚುಲಾಗಿ, ಇದೇ ರೀತಿ ಬೇಕು ಅಂತ ಅಂದ್ಬಿಟ್ಟು. ಸೊ ಅದ್ರ ಮುಖಾಂತರ ನಾವು ಅವ್ರು ಏನು ತಿಳಿಸಿದಾರೆ ಅದ್ರ ಮುಖಾಂತರ ನಾವು ಮಾಡಿದ್ದೀವಿ ಸರ್. ಇದರಲ್ಲಿ ಸರ್ ಅವ್ರ ಟೀಮಿಂದ ನಮಗೆ ಬಂತು. ಸರ್ ಕೆಜಿ ಅಂತ ನಾವು ಮಾರ್ಲೆಕ್ಕ ತೊಗೊಂಡಿದ್ದು, ಮಾರ್ಲೆಕ್ಕ. ಸೊ ಮಾರ್ಲೆಕ್ಕನ ಒಂದು 150-200 ತೊಗೊಂಡಿದ್ದೀವಿ. ಇದು ಸೇವಂತಿಗೆ ಅಥವಾ ತುಳಸಿ ಆಗಲಿ, ಮತ್ತೊಂದು ಇನ್ನೊಂದು ಟ್ರೆಡಿಷ್ನಲ್ ಇದು ಕಟ್ ಫ್ಲವರ್ಸು. ಇದರಲ್ಲಿ ರೋಸು ಮತ್ತು ನೋಡ್ತಾ ಇದ್ದೀರಾ ಕರಿ, ಇದು ಲೀವ್ಸ್ ಐತೆ, ಜಿಪ್ಸಿ ಐತೆ. ಸೊ ಇದೆಲ್ಲ ನಾವು ಬಂಚಸ್ ಲೆಕ್ಕ ಒಂದು ಸೇಮ್ 100 ಬಂಚಸ್ ಲೆಕ್ಕ ತೊಗೊಂಡಿದ್ದೀವಿ. ಇವಿಷ್ಟು ಸಿಬ್ಬಂದಿ ಯಶವಂತ್ ಅವರ ಹೇಳಿರುವಂಥ ಮಾತಾಗಿತ್ತು. ಅದೇ ರೀತಿಯಾಗಿ ನಾನು ಸಂಪೂರ್ಣವಾದ ಒಂದು ವಾಹನಗಳನ್ನು ಹೇಗೆಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಅಂತ ತೋರಿಸುವಂಥ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೀನಿ. ಬನ್ನಿ, ಅಂದರೆ ಒಂದು ಗ್ಲಾಸ್ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಅಂದರೆ ಎರಡೂ ಭಾಗದ ಯಾರಿಗೂ ಕೂಡ ಈ ವಾಹನಗಳನ್ನು, ಅಂದರೆ ಪಾರ್ಥಿವ ಶರೀರವನ್ನು ನೋಡುವಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ಮೋಸ ಆಗಬಾರ್ದು. ಅಂದರೆ ಎಲ್ಲೊಂದು ಕಡೆ ಆ ದಾರಿಗಳಲ್ಲಿ ಗ್ಲಾಸ್ ಹೌಸ್ ಆಗಿರೋದ್ರಿಂದ ಎಲ್ಲ ಭಾಗದಲ್ಲೂ ಕೂಡ ಏನು ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವಾಗಿ ಕಾಣಬೇಕು, ಆ ನಿಟ್ಟಿನಲ್ಲಿ ಈಗಾಗಲೇ ಗ್ಲಾಸ್ಗಳನ್ನು ಕೂಡ ಹಾಕಿರುವಂಥದ್ದು. ಅಂದರೆ ಅವರ ಕುಟುಂಬಸ್ಥರು ಕೂಡ ಕುಳಿತುಕೊಳ್ಳುವಂಥ ವ್ಯವಸ್ಥೆಗಳು ಕೂಡ ಈಗಾಗಲೇ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಒಂದು ಸೋಫಾ ಸೀಟನ್ನು ಕೂಡ ಈಗಾಗಲೇ ಇಲ್ಲಿ ಮಾಡಿರುವಂಥದ್ದು ಕೂಡ ಗಮನಿಸ್ಬೋದು. ಅದೇ ರೀತಿಯಾಗಿ ಸಂಪೂರ್ಣವಾದಂಥ ಅವರ ಕುಟುಂಬಸ್ಥರು ಕೂಡ ಕೂತ್ಕೊಳ್ಳೋದಿರ್ಬೋದು, ಜೊತೆಗೆ ಸಂಪೂರ್ಣವಾದ 3 ಭಾಗದಲ್ಲೂ ಕೂಡ ಈಗಾಗಲೇ ಗ್ಲಾಸ್ಗಳನ್ನು ಹಾಕಿರೋದ್ರಿಂದ ಅವರ ಅಭಿಮಾನಿಗಳು ನೇರವಾಗಿ ಅವರ ಪಾರ್ಥಿವ ಶರೀರವನ್ನು ಕೂಡ ನೋಡ್ಬೋದು. ಇನ್ನೊಂದು ಗಮನಿಸಬೇಕಾದ್ರೆ ನೋಡಿ, ಸಂಪೂರ್ಣವಾದ ಒಂದು ಹೈಜಾಕ್ ಆಗಿ, ಅಂದರೆ ಇಲ್ಲಿರುವಂತಹ AC ಇರ್ಬೋದು, ಜೊತೆಗೆ ಫ್ಯಾನ್ ಇರ್ಬೋದು, ಆ ರೀತಿಯಾದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಈ ಪಾರ್ಥಿವ ಶರೀರದ ವಾಹನ ಒಳಗಡೆ ಈಗಾಗಲೇ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಅವರ ಪಾರ್ಥಿವ ಶರೀರ ದರ್ಶನಕ್ಕೆ, ಅಂದರೆ ಒಂದು 3 ಕಡೆ ಬಿಡದಿ ಇರ್ಬೋದು, ಹಾಗೆ ಚನ್ನಪಟ್ಟಣ ಇರ್ಬೋದು, ರಾಮನಗರ ಇರ್ಬೋದು, ಇಲ್ಲೂ ಕೂಡ ಸುಮಾರು ಒಂದು 10-15 ನಿಮಿಷಗಳ ಕಾಲ ಸಾರ್ವಜನಿಕರಿಗೆ ವ್ಯವಸ್ಥೆಗಳನ್ನು ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಈ ವಾಹನಗಳನ್ನು ಸಂಪೂರ್ಣವಾಗಿ ಹೂವಿನಿಂದ, ಸೇವಂತಿ, ರೋಸ್ ಹಾಗೆ ತುಳಸಿ ಮೂಲಕ ಈಗಾಗಲೇ ಈ ಹೂಗಳಿಂದ ಈಗಾಗಲೇ ವಾಹನಗಳನ್ನು ಸಿದ್ಧಪಡಿಸಲಾಗಿರುವಂಥದ್ದು. ಜೊತೆಗೆ ಒಂದು ವಿಶೇಷವನ್ನು ನೀವು ಗಮನಿಸ್ಬೋದು, ಸಂಪೂರ್ಣವಾಗಿ ಇಡೀ ವಾಹನಗಳನ್ನು ಬಿಳಿ ಹೂಗಳಿಂದಲೇ ಕೂಡ ಅಲಂಕಾರ ಮಾಡಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದಾರೆ. ಯಾಕಂತಂದರೆ ಎಸ್.ಎಂ. ಕೃಷ್ಣ ಅವರು ಕೂಡ ಒಂದಷ್ಟು ಬಿಳಿಯಾಗಿರುವಂಥ ಹೂಗಳಿರ್ಬೋದು, ಜೊತೆಗೆ ಅವರೆಲ್ಲ ಒಂದು ಕಡೆ ಅವರ ಹಿನ್ನೆಲೆಗಳನ್ನು ನೋಡೋದಾದರೆ ಅವರು ಒಂದಷ್ಟು ಸ್ಟ್ಯಾಂಡರ್ಡ್ ಆಗಿ ರಾಜಕಾರಣವನ್ನು ಮಾಡದಿರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ಸಾಕಷ್ಟು ಇಷ್ಟ ಇರುವಂಥ ಹೂಗಳನ್ನೇ ಕೂಡ ಈ ಅಂತಿಮ ಶವಯಾತ್ರೆ, ಅಂದರೆ ಪಾರ್ಥಿವ ಶರೀರದ ವಾಹನಗಳ ಮೂಲಕ ಹೋಗುವಂಥ ಒಂದಷ್ಟು ವಾಹನಗಳಿಗೂ ಕೂಡ ಅದೇ ಹೂಗಳನ್ನು ಕೂಡ ಬಳಸಿರುವಂಥದ್ದು ಬಹಳಷ್ಟು ವಿಶೇಷವಾಗಿರುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದೇ ವಾಹನದ ಮೂಲಕ ನೇರವಾಗಿ ಮದ್ದೂರು ತಲುಪೋಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂಥದ್ದು ಕೂಡ ಈಗ ಇಲ್ಲಿರುವಂತಹ ಒಂದಷ್ಟು ಗಣ್ಯರಿರ್ಬೋದು, ಜೊತೆಗೆ ಕುಟುಂಬಸ್ಥರಿರ್ಬೋದು, ಈಗ ಸಾಕಷ್ಟು ನಾಯಕರು ಕೂಡ ಇದೇ ವಾಹನದಲ್ಲೂ ಕೂಡ ಅವರ ಪಾರ್ಥಿವ ಶರೀರದ ಪಕ್ಕದಲ್ಲೇ ಕುಳಿತು ಸಂಚಾರವನ್ನು ಮಾಡಲಿದ್ದಾರೆ. ಸಭಾ, ಥ್ಯಾಂಕ್ ಯು ಗಣಪತಿ. ಡೀಟೇಲ್ಸ್ಗಾಗಿ ಬಿಳಿ ಸೇವಂತಿಗೆ, ಗುಲಾಬಿ, ಸುಗಂಧರಾಜ ಹಾಗೂ ತುಳಸಿ ಇಂದ ಅಲಂಕೃತಗೊಂಡಂತಹ
ಆ ಲಕ್ಸುರಿ ವೆಹಿಕಲನ್ನು ನಾವು ಗಮನಿಸಬಹುದಾಗಿದೆ. ಯಾಕಂದರೆ ಎಸ್ ಎಂ ಕೃಷ್ಣ ಅವರ ಬದುಕು, ಅವರ ರಾಜಕೀಯ ಜೀವನ, ಹಾದಿ ಎಲ್ಲವೂ ಕೂಡ ಸಾಕಷ್ಟು ಲಕ್ಸುರಿಯಸ್ ಆಗಿತ್ತು. ಸೊ ಅದೇ ರೀತಿಯಾಗಿ ಅವರಿಗೆ ಕಳುಹಿಸ್ಕೊಡ್ಬೇಕು ಅನ್ನೋದು ಕುಟುಂಬಸ್ಥರ ತೀರ್ಮಾನ. ಸೊ ಹಾಗಾಗಿ ಅವರಿಗೆ ಇಷ್ಟದ ಆ ಹಾದಿಯಲ್ಲಿ, ಆ ರೀತಿಯಲ್ಲಿ ಅವರನ್ನ ಕಳುಹಿಸಿಕೊಡುವಂತಹ ಪ್ರಯತ್ನ ಅವರ ಕುಟುಂಬಸ್ಥರಿಂದ ಮತ್ತು ಸರ್ಕಾರದ ವತಿಯಿಂದ ಆಗ್ತಾ ಇದೆ. ಆ ವೆಹಿಕಲ್ನ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಅಂತಿಮ ಯಾತ್ರೆ ಹೊರಡುವಂತಹ ವಾಹನ ಇದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಅಂತಿಮ ಯಾತ್ರೆ ಹೊರಡಲಿದ್ದಾರೆ ಎಸ್ ಎಂ ಕೃಷ್ಣ ಅವರು. ತಾವು ಇಷ್ಟಪಟ್ಟು ನಿರ್ಮಿಸಿದ್ದಂತಹ ಬೆಂಗಳೂರಿನ ಸದಾಶಿವನಗರದ ನಿವಾಸದಿಂದ ಅವರ ಪಾರ್ಥಿವ ಶರೀರ ಕೆಲವೇ ಕ್ಷಣದಲ್ಲಿ ಶಾಶ್ವತವಾಗಿ ತೆರಳಲಿದೆ. ಬೆಳಗ್ಗೆ 10 ಗಂಟೆಯಷ್ಟೊತ್ತಿಗೆ ಮದ್ದೂರಿನ ಸೋಮನಹಳ್ಳಿಗೆ ಅವರ ಪಾರ್ಥಿವ ಶರೀರ ತಲುಪುತ್ತೆ. ಅಲ್ಲೂ ಕೂಡ ಮಧ್ಯಾಹ್ನ 3 ಗಂಟೆಯವರೆಗೂ ಅವರ ಸ್ವಗ್ರಾಮದವರಿಗೆ, ಅಕ್ಕಪಕ್ಕದ ಊರಿನವರಿಗೆ, ಜಿಲ್ಲೆಯವರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಆಗಿರಬಹುದು, ಅಥವಾ ಅಂತಿಮ ದರ್ಶನಕ್ಕೆ ಬರುವಂತಹ ಸಾರ್ವಜನಿಕರ ವ್ಯವಸ್ಥೆ ಆಗಿರಬಹುದು, ವಿಐಪಿಗಳ ವ್ಯವಸ್ಥೆ ಆಗಿರಬಹುದು, ಇದೆಲ್ಲವನ್ನ ಜಿಲ್ಲಾಡಳಿತ ಅಚ್ಚುಕಟ್ಟಾಗಿ ಅಲ್ಲಿ ಮಾಡಿಕೊಳ್ತಾ ಇದೆ. ಕುಟುಂಬಸ್ಥರು ಕೂಡ ಬಂದರೆ ಅವ್ರಿಗೆ ಎಲ್ಲಿ ಕುಳಿತುಕೊಳ್ಬೇಕು ಅದರ ವ್ಯವಸ್ಥೆ ಕೂಡ ಆಗಿದೆ. ಆದರೆ ಸದ್ಯಕ್ಕೆ ಅಂತಿಮ ಯಾತ್ರೆ ಹೊರಡುವಂತಹ ಆ ವಾಹನದ ದೃಶ್ಯ ಗಮನಿಸ್ತಾ ಇದ್ದೀರಿ. ತುಳಸಿ ಎಲೆಗಳಿಂದ, ಬಿಳಿ ಗುಲಾಬಿಯಿಂದ, ಸೇವಂತಿಗೆಯಿಂದ, ಸುಗಂಧರಾಜದಿಂದ ಅಂತಿಮ ಯಾತ್ರೆ ಹೊರಡುವ ಆ ವಾಹನವನ್ನ ರೆಡಿ ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಪಾರ್ಥಿವ ಶರೀರವನ್ನ ಸದಾಶಿವನಗರ ನಿವಾಸದಿಂದ ಈ ವಾಹನಕ್ಕೆ ಶಿಫ್ಟ್ ಮಾಡುವಂತಹ ಕೆಲಸ ಆಗುತ್ತೆ.